ಹಾಯ್ ವಿವರ್ಸ್, ಫ್ಲೇವರ್ ಬೈ ಶಿಬಾ ಚಾನಲ್ಗೆ ಸ್ವಾಗತ. ಇವತ್ತಿನ ಸ್ಪೆಷಲ್ ಏನು ಅಂತ ಹೇಳಿದ್ರೆ, ವಿತೌಟ್ ಶುಗರು ಈಸಿಯೆಸ್ಟಾಗಿ ಮಾಡುವಂಥ ಒಂದು ಡ್ರೈ ಫ್ರೂಟ್ಸ್ದು ಸ್ವೀಟ್ ಮಾಡಿ ತೋರಿಸ್ತಿದ್ದೀನಿ. ಸೇಮ್ ಬೇಕರಿ ನಾವು ಹೆಂಗೆ ತೊಗೊಂಡು ತಿಂತೀವೋ ಅದೇ ಥರನೇ ಬರುತ್ತೆ. ಮತ್ತು ಇಟ್ಸ್ ಗುಡ್ ಫಾರ್ ಹೆಲ್ತ್ ಆಲ್ಸೋ. ಈಗ ಮಕ್ಕಳಿಗೆ ಎಕ್ಸಾಮೆಲ್ಲ ಇನ್ನು ಮುಗಿದು ರಜಾ ಬರುವಂಥ ಸಮಯ ಅಂಥ ಟೈಮಲ್ಲಿ ಇದನ್ನು ಮಾಡಿಕೊಟ್ಟು ಅವ್ರಿಗೆ ಆರೋಗ್ಯಕ್ಕೂ ಒಳ್ಳೆಯದು, ಅವರಿಗೊಂದು ಸ್ನ್ಯಾಕ್ಸ್ ತಿಂದಂಗೂ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಅನಿಸುತ್ತೆ ನೋಡಿ, ಭಾಳ ಟೇಸ್ಟಿಯಾಗಿರುತ್ತೆ ತಿನ್ನುವಾಗ. ಅದು ಹೇಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ಡೈಲಿ ನನ್ನ ವೀಡಿಯೋಸ್ನ ವಾಚ್ ಮಾಡ್ತಾನೇ ಇರಿ. ನೋಡಿ, ಇದು ಡೇಟ್ಸ್, ಇದು ಒಂದು 7 to 8 7ರಿಂದ 8 ಖರ್ಜೂರನ ತೊಗೊಂಡಿದ್ದೀನಿ. ಮತ್ತು ಡ್ರೈ ಫ್ರೂಟ್ಸ್ ನಿಮ್ಗೇನು ಇಷ್ಟ ಎಲ್ಲ ಡ್ರೈ ಫ್ರೂಟ್ಸು ಹಾಕ್ಕೊಳ್ಬೋದು. ನಾನು ಗೋಡಂಬಿ, ಬಾದಾಮಿ, ಪಿಸ್ತಾ ಇದೆಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನಿಮ್ಗೇನೇನು ಇಷ್ಟ ಅದನ್ನು ನೀವು ಡ್ರೈ ಫ್ರೂಟ್ಸ್ನ ಹಾಕ್ಕೊಳ್ಬೋದು. ಆಮೇಲೆ ಒಂದು ಬಾಣಲಿ ತಗೊಳ್ಳಿ, ಅದರಲ್ಲಿ 1 ಸ್ಪೂನ್ ತುಪ್ಪ ಹಾಕಿಬಿಟ್ಟು ಅದು ಬಿಸಿ ಆದಮೇಲೆ, ತುಪ್ಪ ಬಿಸಿ ಆದಮೇಲೆ ಡ್ರೈ ಫ್ರೂಟ್ಸ್ ಏನಿದೆ ಅದನ್ನೆಲ್ಲ ಫ್ಲೇಮ್ನ ಸಿಮ್ಮಲ್ಲಿ ಇಟ್ಕೊಂಡು, ಸ್ಟೌವ್ದು ಫ್ಲೇಮ್ನ ಸಿಮ್ಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಫ್ರೈ ಮಾಡಿ ತೆಗೀರಿ. ಅದರದ್ದೊಂದು ಕಲರೆಲ್ಲ ಚೇಂಜ್ ಆಗಬೇಕು. ಹಂಗೆ ನಿಧಾನಕ್ಕೆ ಫ್ರೈ ಮಾಡಿ ತೆಗೆದುಬಿಟ್ಟು ಅದು ತಣ್ಣಗಾದ ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಪೌಡ್ರ್ ಮಾಡಿ ಇಟ್ಕೊಳ್ಳಿ. ಆಯಿತಾ? ಮಿಕ್ಸಿ ಜಾರ್ಗೆ ಹಾಕಿದ್ದೀನಿ, ಇದನ್ನು ಪೌಡ್ರ್ ಮಾಡಿ ಇಟ್ಕೊಳ್ಳಿ, ಅದಲ್ಲಿರಲಿ. ಈಗ ಒಂದು ಅರ್ಧ ಬೌಲಲ್ಲಿ ತೆಂಗಿನ ತುರಿ ತೊಗೊಂಡಿದ್ದೀನಿ. ಮೀನ್ಸ್ ಒಂದು ಸ್ವಲ್ಪ ಅಷ್ಟೇ, ಒಂದು ಹಿಡಿ ಆಗುವಷ್ಟಾದರೆ ಸಾಕು. ಅದನ್ನು ಕೂಡ ಇದೇ ತುಪ್ಪದಲ್ಲಿ ಹಾಕಿಬಿಟ್ಟು ಸಿಮ್ಮಲ್ಲಿ ಫ್ಲೇಮ್ ಇಟ್ಕೊಂಡು ಅದನ್ನು ಫ್ರೈ ಮಾಡ್ತಾ ಇರಬೇಕು. ಇದು ನಾನು 1 or 2 ಡೇಸ್ಗೆ ಮಾಡೋದ್ರಿಂದ ಕೋಕೋನಟ್ ಹಾಕ್ಕೊಂಡಿದ್ದೀನಿ. ನಿಮಗೆ ಜಾಸ್ತಿ ದಿನ ಮಾಡಿ ಇಟ್ಕೊಳ್ಬೇಕು ಅಂತಂದರೆ ಡ್ರೈ ಕೋಕೋನಟ್ ಹಾಕಿ, ಕೊಬ್ಬರಿನ ಇದೇ ಥರನೇ ಫ್ರೈ ಮಾಡ್ಕೊಳ್ಬೇಕು. ಸಿಮ್ಮಲ್ಲಿ ಇಟ್ಕೊಂಡು ಒಂದು ಕಲರ್ ಲೈಟ್ ಬ್ರೌನ್ ಕಲರ್ ಬರೋವರೆಗೂ ಅದನ್ನು ಫ್ರೈ ಮಾಡ್ಕೊಳ್ಳಿ. ಹಿಂಗೆ ನೋಡಿ, ಈಗ ಕಲರ್ ಚೇಂಜ್ ಆಗ್ತಾ ಬಂತು. ಈ ಸಮಯದಲ್ಲಿ ನೋಡಿ ಕಲರ್ ಚೇಂಜ್ ಆಗಿದೆ. ಈಗ ಖರ್ಜೂರ ಹಾಕ್ಕೊಳ್ಬೇಕು. ಅದನ್ನು ಚೆನ್ನಾಗಿ ಅದ್ರ ಜೊತೆಗೇ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾನೇ ಇರಿ. ಅದೆಲ್ಲ ಸೇರಿಕೊಳ್ಳುತ್ತೆ, ಒಂಥರ ತೆಂಗಿನಕಾಯಿ ಮತ್ತು ಖರ್ಜೂರ ಎಲ್ಲ ಸೇರಬೇಕು. ಹಾಗೆ ಮಾಡ್ತಾರೆ ನೋಡಿ. ಈಗ ಜೊತೆಗೆ ಆಗ್ತಾಯಿದೆ, ಸ್ಪೂನಲ್ಲಿ ಚೆನ್ನಾಗಿ ಒಂಚೂರು ಮ್ಯಾಶ್ ಮಾಡ್ತಾಯಿದ್ರೆ ಜೊತೆಗಾಗುತ್ತೆ. ಈಗ ನಾವು ಆ ಡ್ರೈ ಫ್ರೂಟ್ಸ್ನ ಪೌಡ್ರ್ ಮಾಡ್ಕೊಂಡ್ವಲ್ಲ ಮಿಕ್ಸಿ ಜಾರಲ್ಲಿ, ಅದನ್ನು ಹಾಕ್ಕೊಳ್ಬೇಕು. ಇದರಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸ್ದು ಪೌಡ್ರನ್ನ ತೆಗೆದಿಟ್ಟಿರಿ, ನಾನು ಹೇಳ್ತೀನಿ ಬೇಕು ಅದು. ಇದೆಲ್ಲ ನೋಡಿ, ಈಗ ಒಂದು ಉಂಡೆ ಥರ ಆ ಲೆವೆಲ್ಗೆ ಸಿಗುತ್ತೆ. ಸಿಮ್ಮಲ್ಲಿ ಇಟ್ಕೊಂಡು, ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ತಾನೇ ಇದ್ದರೆ ಅದೆಲ್ಲ ಸೇರುತ್ತೆ. ಆಮೇಲೆ ಒಂದು ಪ್ಲೇಟ್ ಇಟ್ಬಿಟ್ಟು, ಪ್ಲೇಟಿಗೆ ಒಂದು ಬಟರ್ ಶೀಟ್ ಇಡಿ, ಬಟರ್ ಪೇಪರ್ ಅದು ಇಟ್ಬಿಟ್ಟು ಇದನ್ನೆಲ್ಲ ನಾವು ಏನು ಮಿಕ್ಸ್ ಮಾಡಿದ್ವಿ ಅದನ್ನು ಇದಕ್ಕೆ ಹಾಕ್ಕೊಳ್ಬೇಕು. ನಮ್ಗೆ ಗೊತ್ತಾಗುತ್ತೆ, ಕೈಯಲ್ಲಿ ಇಡುವಾಗಲೇ ಉಂಡೆ ಕಟ್ಟೋಕ್ಕೆ ರೆಡಿಯಾಗಿ ಸಿಗುತ್ತೆ. ನಿಮ್ಗೆ ಯಾವ ಶೇಪ್ ಬೇಕಂಗೆ ಮಾಡ್ಕೊಳ್ಳಿ. ನಾನು ಓವಲ್ ಶೇಪಲ್ಲಿ ಮಾಡಿಕೊಂಡು ಅದನ್ನ ರೋಲ್ ಮಾಡ್ತಾಯಿದ್ದೀನಿ. ಚಪಾತಿ ರೋಲೆಲ್ಲ ಮಾಡ್ತೀವಲ್ಲ ಹಂಗೆ ಮಾಡ್ಕೊಂಬಿಟ್ಟು ಪ್ಯಾಕ್ ಮಾಡ್ಕೊಂಬಿಡಿ. ನೀಟಾಗಿ ಪ್ಯಾಕ್ ಮಾಡ್ಕೊಂಡು ಒಂದು 2 ಸಲ ಆಚೆ ಈಚೆ ಹಿಂಗೆ ಮಾಡಿದ್ರೆ ಅದು ಶೇಪ್ ಚೆಂದ ಬರುತ್ತೆ, ಬಿಗಿಯಾಗಿ ಸಿಗುತ್ತೆ. ಆಮೇಲೆ ಆ ಬಟರ್ ಪೇಪರಲ್ಲೇ ನೀಟಾಗಿ ಪ್ಯಾಕ್ ಮಾಡಿ ರೋಲ್ ಮಾಡಿಬಿಟ್ಟು ಗಮನಿಸಿ, ಫ್ರಿಡ್ಜಲ್ಲಿ 1 hour ಇಡಬೇಕು. 1 ಗಂಟೆಗಳ ಕಾಲ ಫ್ರಿಡ್ಜಲ್ಲಿ ಇಡಬೇಕು. ನಾವು ಈಗಲೇ ಇದನ್ನು ಕಟ್ ಮಾಡಿದ್ರೆ ನೋಡಿ, ನಾನು ಡ್ರೈ ಫ್ರೂಟ್ಸ್ದು ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ಎಕ್ಸ್ಟ್ರಾ ರೋಲಿಂಗ್ ಅದು, ಯಾಕಂದರೆ ತರಿಯಾಗಿ ಲಾಸ್ಟಲ್ಲಿ ಸಿಗುತ್ತೆ ಅಂಥೇಳಿ. ಈಗ ಅದನ್ನ ರೋಲ್ ಮಾಡ್ಕೊಳ್ಳಿ. ಇದನ್ನು 1 hour ಫ್ರಿಡ್ಜಲ್ಲಿ ಇಡಬೇಕು. ಅದು ಕೂಲ್ ಆದಮೇಲೆ ಕಟ್ ಮಾಡಬೇಕು. ಇಲ್ಲಾಂದರೆ ಈಗ ನಾವು ಕಟ್ ಮಾಡುವಾಗ ಬಿಡಿ ಬಿಡಿಯಾಗಿ ಬಂದುಬಿಡುತ್ತೆ. ಅದಕ್ಕೆ ನೋಡಿ, ಆ ಪೌಡ್ರೆಲ್ಲ ಮೇಲೆ ಸಿಗುವಾಗ ಚೆನ್ನಾಗಿ ಅನಿಸುತ್ತೆ. ನೀಟಾಗಿ ರೋಲ್ ಮಾಡ್ಕೊಳ್ಳಿ. ಈ ಥರ ಫುಲ್ ಸೈಡ್ಸೆಲ್ಲ ಪ್ಯಾಕ್ ಮಾಡಿಬಿಟ್ಟು ಅದನ್ನು 1 hour ಫ್ರಿಡ್ಜಲ್ಲಿ ಇಟ್ಬಿಟ್ಟು ಈಗ ತೆಗಿತಾಯಿದ್ದೀನಿ, ಫ್ರಿಡ್ಜಿಂದ ತೆಗಿತಾಯಿದ್ದೀನಿ. ಆಯಿತಾ? ರೋಲೆಲ್ಲ ಮಾಡ್ಕೊಳ್ಳಿ, ಮರಿಬಾರ್ದು, ಗಮನಿಸುವಂಥ ವಿಷಯ ಇದು. ಇದನ್ನು 1 hour ಫ್ರಿಡ್ಜಲ್ಲಿ ಇಟ್ಟರೆ ಮಾತ್ರ ನಿಮಗೆ ಕಟ್ ಮಾಡಲಿಕ್ಕೆ ಈಸಿ ಆಗೋದು. ನೋಡಿ, ಈ ಥರ ನೀಟ್ ಪ್ಯಾಕ್ ಮಾಡಿಬಿಟ್ಟು 1 hour ಇಡಿ. ಈಗ ತೆಗಿತಾ ಇದ್ದೀನಿ. 1 hour ಆಯಿತು, ತೆಗಿತಾ ಇದ್ದೀನಿ. ಆಯಿತಾ? ನೋಡಿ, ಗಟ್ಟಿಯಾಗಿ ಸಿಗುತ್ತೆ. ಆವಾಗ ನಮಗೆ ಉಡಿಯೋಕ್ಕೆ ಸಿಗ್ತಿತ್ತು, ಗಟ್ಟಿಯಾಗಿ ಸಿಗುತ್ತೆ. ಈಗ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ಈ ಥರ ನೀವು ಒಂದು ಸ್ವಲ್ಪ ದಪ್ಪ ಸೈಜಾಗಿ ಬರಬೇಕು, ಆ ಥರ ಕಟ್ ಮಾಡಿಕೊಂಡು ಒಂದು ಪ್ಲೇಟ್ಗೆ ಹಾಕಿ ಸರ್ವ್ ಮಾಡಿ. ಯಾರಾದರೂ ಗೆಸ್ಟ್ ಬರುವಾಗ ಕೊಡ್ಬೋದು, ಮಕ್ಕಳಿಗೆ ಮಾಡಿಕೊಡ್ಬೋದು. ಭಾಳ ಖುಷಿಯಾಗಿ ತಿಂತಾರೆ ಅವರು. ಅವ್ರಿಗೆ ಎಲ್ಲಿಂದ ಮನೇಲಿ ಮಾಡಿದ್ದು ಅಂತಲೇ ಗೊತ್ತಾಗಲ್ಲ, ಹೊರಗಡೆಯಿಂದ ತಂದು ಕೊಡ್ತಿದ್ದಾರೆ ಅನ್ನೋಷ್ಟು ಖುಷಿಯಾಗಿ ತಿಂತಾರೆ. ನೀವು ಖಂಡಿತ ಇದನ್ನ ಟ್ರೈ ಮಾಡಿ, ಹೇಗಿತ್ತು ಅಂತ ನನಗೆ ಹೇಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡೋಣ. ಟೇಕ್ ಕೇರ್, ಬಾಯ್.